ಇಂದು ನಾನು ಪರಲೋಕದ ಕುಟುಂಬ ಮತ್ತು ಭೂಲೋಕದ ಕುಟುಂಬ ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಕೊರಿಯಾದಲ್ಲಿ ಮೇ 5 ಮಕ್ಕಳ ದಿನ ಮತ್ತು ಮೇ 8 ಪೋಷಕರ ದಿನವಾಗಿದೆ. ಮೇ ತಿಂಗಳಿನಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಅನೇಕ ವಾರ್ಷಿಕೋತ್ಸವಗಳು ನಡೆಯುತ್ತವೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ತಂದೆಯ ದಿನ ಮತ್ತು ತಾಯಿಯ ದಿನವಿದೆ. ತಂದೆಗೆ ಮತ್ತು ತಾಯಿಗೆ ವಾರ್ಷಿಕೋತ್ಸವಗಳಿವೆ. ಈ ಭೂಮಿಯ ಮೇಲೆ ನೀವು ಎಲ್ಲೇ ಹೋದರೂ ಪೋಷಕರಿಗೆ ಅಥವಾ ಕುಟುಂಬಗಳಿಗೆ ಸಂಬಂಧಿಸಿದ ವಾರ್ಷಿಕೋತ್ಸವಗಳನ್ನು ನಾವು ನೋಡಬಹುದು. ರಾಷ್ಟ್ರಗಳು, ದೇಶಗಳು ಮತ್ತು ಸಂಘಟನೆಗಳು ಈ ರೀತಿಯ ವಿಷಯಗಳ ಕುರಿತು ತುಂಬಾ ಮಾತನಾಡುತ್ತಾರೆ. ಸತ್ಯತ್ವದಲ್ಲಿ ದೇವರ ವಾಕ್ಯವಾಗಿರುವ ಸತ್ಯವೇದವು ಪೋಷಕರಿಗೆ ಗೌರವವನ್ನು ಮತ್ತು ಮಕ್ಕಳಿಗೆ ಪ್ರೀತಿಯ ಕುರಿತು ಇತರ ಪುಸ್ತಕಗಳಿಗಿಂತ ಹೆಚ್ಚು ಬೋಧನೆಯನ್ನು ನಮಗೆ ಕೊಡುತ್ತದೆ. ದೇವರು ಕುಟುಂಬದ ಕುರಿತು ಒತ್ತಿ ಹೇಳುತ್ತಾರೆ. ಅವರು ನಮಗೆ ಕುಟುಂಬದ ಸದಸ್ಯರು ಆಯ್ಕೆಯಾಗಿರುವಂತೆ ಮತ್ತು ಉತ್ತಮ ಸಂಬಂಧವನ್ನು ಹೊಂದಿರುವಂತೆ ಬೋಧಿಸುತ್ತಾರೆ. ಇದರೊಂದಿಗೆ ಪುತ್ರ ಧರ್ಮವನ್ನು ಪ್ರಾಮಾಣಿಕವಾಗಿ ಮಾಡುವುದರ ಕುರಿತು ಕೂಡ ದೇವರ ಬೋಧನೆಗಳಿವೆ. ಅದಕ್ಕಾಗಿಯೇ ಕೆಲವು ಜನರು ಮನೆಯನ್ನು ತಂದೆಯ ರಾಜ್ಯ, ತಾಯಿಯ ಲೋಕ ಮತ್ತು ಮಕ್ಕಳ ಸ್ವರ್ಗ ಎಂದು ವ್ಯಾಖ್ಯಾನಿಸುತ್ತಾರೆ. ವಾಸ್ತವದಲ್ಲಿ ಮನೆಯು ತಂದೆಯ ರಾಜ್ಯ, ತಾಯಿ ಇರುವಂತಹ ಆರಾಮದಾಯಕ ಲೋಕ ಮತ್ತು ಮಕ್ಕಳ ಸ್ವರ್ಗವಾಗಿದೆ ಅಲ್ಲವೇ? ಅದಕ್ಕಾಗಿ ದೇವರು ನಮಗೆ ಮೇ ತಿಂಗಳಿನಲ್ಲಿ ಪ್ರತಿಬಿಂಬ ಮತ್ತು ಛಾಯೆಯಾಗಿರುವ ಭೂಲೋಕದ ಕುಟುಂಬದ ಮೂಲಕ ಪರಲೋಕದ ಕುಟುಂಬವನ್ನು ತೋರಿಸಿದ್ದಾರೆ. ಕುಟುಂಬದ ವಿಷಯ ಬಂದಾಗ ಅದರಲ್ಲಿ ತಂದೆ ಮತ್ತು ತಾಯಿ ಇದ್ದಾರೆ ಅಲ್ಲವೇ? ಮಕ್ಕಳಾಗಿರುವ ಕುಮಾರ ಕುಮಾರಿಯರು ಕೂಡ ಇರುತ್ತಾರೆ. ಇವೆಲ್ಲವುಗಳಿಂದ ಪರಿಪೂರ್ಣ ಕುಟುಂಬವಾಗುತ್ತದೆ. ಭೂಲೋಕದ ಕುಟುಂಬವು ಹೊಂದಿಕೊಂಡು ಮತ್ತು ಪ್ರೀತಿಯಲ್ಲಿ ಆಯ್ಕೆಯಾಗಿರಬೇಕು. ಹಾಗಾದರೆ ಪರಲೋಕದ ಕುಟುಂಬವು ಇನ್ನೂ ಎಷ್ಟು ಹೆಚ್ಚು ಆಯ್ಕೆಯಾಗಿ ಮತ್ತು ಪ್ರೀತಿಯಲ್ಲಿ ಒಂದಾಗಿರಬೇಕು. ಇದಕ್ಕಾಗಿ ಸತ್ಯವೇದವು ಭೂಲೋಕದ ವಿಷಯಗಳು ಪರಲೋಕದಲ್ಲಿರುವುದರ ಪ್ರತಿಬಿಂಬ ಮತ್ತು ಛಾಯೆಯಾಗಿದೆ ಎಂದು ಇಬ್ರಿಯರಿಗೆ ಪುಸ್ತಕದಲ್ಲಿ ಅಧ್ಯಾಯ 8 ಹೇಳುತ್ತದೆ. ನೀವು ಅವುಗಳನ್ನು ಹೋಲಿಸಿದಾಗ ಭೂಲೋಕದ ವಿಷಯಗಳು ಪರಲೋಕದ ವಿಷಯಗಳು ಒಂದೇ ಆಗಿರುತ್ತವೆ. ಭೂಲೋಕದ ಕುಟುಂಬದಲ್ಲಿ ತಂದೆ, ತಾಯಿ, ಸಹೋದರ, ಸಹೋದರಿಯರು ಇದ್ದಾರೆ. ಪರಲೋಕದಲ್ಲಿ ಕೂಡ ತಂದೆ ದೇವರು, ತಾಯಿ ದೇವರು, ಸಹೋದರರು ಮತ್ತು ಸಹೋದರಿಯರು ಇದ್ದಾರೆ ಅಲ್ಲವೇ? ನಮಗೆ ಪರಲೋಕದ ಪೋಷಕರು ಇದ್ದಾರೆ ಎಂದು ನಾವು ಅರಿತುಕೊಂಡಾಗ ನಮ್ಮ ದೇವರಿಗೆ ನಾವು ಗೌರವ ಮತ್ತು ಮಹಿಮೆಯನ್ನು ಕೊಡಬೇಕು. 1 ತಿಮೋಥೆಯನಿಗೆ ಅಧ್ಯಾಯ 5 ವಚನ 4ಕ್ಕೆ ಹೋಗೋಣ. ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. ನೀವು ಸತ್ಯವೇದದ 66 ಪುಸ್ತಕಗಳನ್ನು ನೋಡಿದರೆ ಅದರಲ್ಲಿ ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಂಬ ಅನೇಕ ಬೋಧನೆಗಳನ್ನು ಮೋಶೆಯ ನಿಯಮದಲ್ಲೂ ನೋಡಬಹುದು. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಮ್ಮ ಸ್ವರ್ಗೀಯ ತಂದೆ ತಾಯಿಯಿಂದ ಅನೇಕ ಇದೇ ಬೋಧನೆಗಳನ್ನು ನಾವು ನೋಡಬಹುದು. ಇಲ್ಲಿ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು ಎಂದು ಹೇಳುತ್ತದೆ.
에베소 6장의 말씀도 여러분 ಎಫೆಸದವರಿಗೆ 6:1 ಹೋಗಿ ಇದರ ಕುರಿತು ಕಲಿಯುವುದನ್ನು ಮುಂದುವರಿಸೋಣ. 자녀들아 ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ನಾವು ಎಫೆಸದವರಿಗೆ 6:1-3 ನೋಡಿದಾಗ ದೇವರು ನಮಗೆ ಇದರ ಕುರಿತು ಬೋಧನೆಯನ್ನು ನಿರಂತರವಾಗಿ ಕೊಟ್ಟಿದ್ದಾರೆ. ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನೀವು 1 ತಿಮೋಥೆಯನಿಗೆ 2:10 ಹೋದಾಗ ದೇವಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಎಲ್ಲರೂ ದೇವರು ನಮ್ಮ ಪರಲೋಕದ ಪೋಷಕರಾಗಿದ್ದಾರೆ. ಹಾಗಾದರೆ ನಾವು ಅವರನ್ನು ಹೇಗೆ ಉಪಚರಿಸಬೇಕು? ನಾವು ಅವರನ್ನು ಖಂಡಿತವಾಗಿ ಗೌರವಿಸಬೇಕು. ದೇವರು ನಮಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಕಲಿಸಿದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಮತ್ತು ಮಕ್ಕಳು ತಮ್ಮ ಪೋಷಕರನ್ನು ಗೌರವಿಸಬೇಕು. ಇಡೀ ಲೋಕವೇ ದೇವರ ಬೋಧನೆಯನ್ನು ಹಿಂಬಾಲಿಸಿದರೆ ಈ ಲೋಕವು ಅಸ್ತವ್ಯಸ್ತವಾಗುವುದಿಲ್ಲ. ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 5 ಹೋಗೋಣ ಮತ್ತು ಪೋಷಕರನ್ನು ಗೌರವಿಸುವುದರ ಕುರಿತು ಇರುವ ಬೋಧನೆಯನ್ನು ನೋಡೋಣ. ಧರ್ಮೋಪದೇಶ ಕಾಂಡ ಅಧ್ಯಾಯ 5:16. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಮ್ಮ ಪೋಷಕರನ್ನು ಸನ್ಮಾನಿಸುವುದನ್ನು ನಮಗೆ ಯಾರು ಕಲಿಸಿದ್ದಾರೆ? ದೇವರು. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು. ನಾವು ನಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಿದಾಗ ಖಂಡಿತವಾಗಿ ನಾವು ಆಶೀರ್ವದಿತರಾಗುತ್ತೇವೆ ಎಂದು ಸತ್ಯವೇದವು ನಮಗೆ ಸ್ಪಷ್ಟವಾಗಿ ಬೋಧಿಸುತ್ತದೆ. ವಿಮೋಚನ ಕಾಂಡ 20:12 ಹೋಗೋಣ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ವಿಮೋಚನ ಕಾಂಡ 21:15 ನೋಡೋಣ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ತಮ್ಮ ಪೋಷಕರನ್ನು ಸನ್ಮಾನಿಸದವರಿಗೆ ಕಠಿಣ ಶಿಕ್ಷೆ ಇತ್ತು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಮನುಷ್ಯನನ್ನು ಕದ್ದವನಿಗೆ ಅವನನ್ನು ಮಾರಿದರೂ ತನ್ನಲ್ಲಿಯೇ ಇಟ್ಟುಕೊಂಡರೂ ಮರಣ ಶಿಕ್ಷೆಯಾಗಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು. ಹೀಗೆ ತಮ್ಮ ಪೋಷಕರಿಗೆ ಕರ್ತವ್ಯಹೀನರಾದವರಿಗೆ ಕಠಿಣ ಶಿಕ್ಷೆ ಇತ್ತು. ಎಲ್ಲರೂ ನಿಮಗೆ ಪೋಷಕರಿದ್ದರೆ ನಿಮ್ಮ ಪೋಷಕರನ್ನು ನೀವು ಸನ್ಮಾನಿಸಬೇಕು. ಪುತ್ರ ಧರ್ಮದ ಕರ್ತವ್ಯವನ್ನು ಮಾಡುವುದು ಹೇಗೆ ಎಂದು ತಿಳಿಯದ ಕೆಲವು ಜನರಿದ್ದಾರೆ. ಅವರಿಗೆ ಅದನ್ನು ಕಾರ್ಯರೂಪಕ್ಕೆ ಹೇಗೆ ಹಾಕುವುದು ಎಂದು ವಿವರವಾಗಿ ತಿಳಿದಿಲ್ಲ. ಅದಕ್ಕಾಗಿ ಮೇ ತಿಂಗಳು ಬಂದಾಗ ನಾವು ಪುತ್ರ ಧರ್ಮದ ಕರ್ತವ್ಯವನ್ನು ಹೇಗೆ ಮಾಡಬೇಕು ಎಂದು ಸ್ವರ್ಗೀಯ ತಾಯಿ ಕಲಿಸಿದ್ದಾರೆ. ಪುತ್ರ ಧರ್ಮದ ಕರ್ತವ್ಯವು ಚಿಕ್ಕದಾಗಿದ್ದರೂ ಅದನ್ನು ಅಭ್ಯಾಸಿಸೋಣ. ನಾವು ಕೈಗಾರಿಕಾ ಸಮಾಜದಲ್ಲಿ ಕಾರ್ಯನಿರತ ಜೀವನ ಶೈಲಿಯನ್ನು ಜೀವಿಸುತ್ತಿರುವುದರಿಂದ ನಮ್ಮ ಪೋಷಕರೊಂದಿಗೆ ಸಮಯ ಕಳೆಯಲು ನಮಗೆ ಹೆಚ್ಚು ಸಮಯ ಇಲ್ಲದಿದ್ದರೂ ಅವರಿಗೆ ಆಗಾಗ ಕರೆ ಮಾಡುತ್ತಾ ಅವರೊಂದಿಗೆ ಮಾತನಾಡೋಣ. ಪೋಷಕರ ಪ್ರೀತಿಯನ್ನು ನೆನೆಸಿಕೊಳ್ಳಲು ಪ್ರತಿ ವರ್ಷ ಮೇ 8 ನಮಗೆ ಪೋಷಕರ ದಿನವಿಲ್ಲವೇ? ನಾವು ನಮ್ಮ ಸ್ವರ್ಗೀಯ ಪೋಷಕರ ಪ್ರೀತಿಯನ್ನು ಮರೆಯದಂತೆ ಮೇ 18 ನಮಗೆ ಸ್ವರ್ಗೀಯ ಪೋಷಕರ ದಿನ ಕೂಡ ಇದೆ. ನಮ್ಮ ಶಾರೀರಿಕ ಪೋಷಕರಿಗೆ ಪುತ್ರ ಧರ್ಮದ ಕರ್ತವ್ಯವನ್ನು ನಿಭಾಯಿಸೋಣ.
ಅದು ಆಧ್ಯಾತ್ಮಿಕವಾಗಿ ನಮ್ಮ ಸ್ವರ್ಗೀಯ ಪೋಷಕರೊಂದಿಗೆ ಸಂಬಂಧಪಟ್ಟಿದೆ. ತಮ್ಮ ಪೋಷಕರಿಗೆ ಕರ್ತವ್ಯವುಳ್ಳ ವ್ಯಕ್ತಿಯಾಗಿದ್ದರೆ ಅಂತಹವನು ದುಷ್ಟರಾಗಿರುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ನಮ್ಮ ಪೋಷಕರನ್ನು ಹೇಗೆ ಉಪಚರಿಸಬೇಕು ಎಂಬುದರ ಕುರಿತು ನಾನು ಒಂದು ಲೇಖನವನ್ನು ಹಂಚಿಕೊಳ್ಳುತ್ತೇನೆ. ಇದರ ಹೆಸರು ಪೋಷಕರಿಗಾಗಿ 10 ಆಜ್ಞೆಗಳು. 부모님과 ಮೊದಲನೆಯದು, ನಮ್ಮ ಪೋಷಕರೊಂದಿಗೆ ಒಳ್ಳೆಯ ಸಂಪರ್ಕ ಇರಬೇಕು. ಯಾಕಂದರೆ ನಾವು ವಿಭಿನ್ನ ಪೀಳಿಗೆಯಲ್ಲಿ ಜೀವಿಸಿದ್ದೇವೆ. ನಮಗೆ ಎಲ್ಲದರ ಬಗ್ಗೆ ವಿಭಿನ್ನ ದೃಷ್ಟಿಕೋನವಿದೆ. 것이 또 서로 다르다가 보니까 ಆದ್ದರಿಂದ ಕೆಲವೊಮ್ಮೆ ಪೋಷಕರಿಗೆ ತಮ್ಮ ಮಕ್ಕಳು ಏನು ಮಾತನಾಡುತ್ತಿದ್ದಾರೆ ಎಂದು ಅರ್ಥವಾಗುವುದಿಲ್ಲ. ಎಷ್ಟಾದರೂ ಎಷ್ಟೋ ಸಮಯಗಳಲ್ಲಿ ಪೋಷಕರು ಏನು ಮಾತನಾಡುತ್ತಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಾಗುವುದಿಲ್ಲ. ಬಹಳ ಸಮಯದ ಹಿಂದೆ ಕೊರಿಯಾದಲ್ಲಿ ಬಹಳಷ್ಟು ಜನರು ತುಂಬಾ ಬಡತನದ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿದ್ದರು. ಹಿಂದೆ ಕೊರಿಯಾದಲ್ಲಿ ಅನೇಕ ಘಟನೆಗಳು ಸಂಭವಿಸಿದವು. ಉದಾಹರಣೆಗೆ ಇದರ ಸ್ವತಂತ್ರ ಮತ್ತು 1950ರಲ್ಲಿ ಕೊರಿಯಾದ ಯುದ್ಧವು ಕೊರಿಯಾವನ್ನು ತುಂಬಾ ಬಡವಾಗಿ ಮಾಡಿತು. 그럴 때 ಆ ಸಮಯದಲ್ಲಿ ನಮ್ಮ ಪೋಷಕರು ನಮ್ಮನ್ನು ಬೆಳೆಸಲು ಅವರ ಊಟವನ್ನು ತೊರೆದರು ಮತ್ತು ನಮಗೆ ಸಾಕಷ್ಟು ಶಿಕ್ಷಣವನ್ನು ಕೊಟ್ಟರು. 시기고 ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬಹಳ ಪರಿಶ್ರಮ ಪಟ್ಟಿದ್ದಾರೆ. 근데 요즘 자녀들은 ಎಷ್ಟಾದರೂ ಇಂತಹ ಕಥೆಗಳ ಕುರಿತು ಹೊಸ ಪೀಳಿಗೆಯೊಂದಿಗೆ ಮಾತನಾಡಿದರೆ ಅವರು ಯಾಕೆ ನೀವು ಊಟ ಬಿಟ್ಟಿರಿ, ನಿಮಗೆ ರಾಮನ್ ನೂಡಲ್ಸ್ ಸಿಗಲಿಲ್ಲ ಎಂದು ಕೇಳುತ್ತಾರೆ. ಆ ಸಮಯದಲ್ಲಿ ರಾಮನ್ ನೂಡಲ್ಸ್ ಇರಲಿಲ್ಲ. ನಮ್ಮ ಪೋಷಕರು ಮತ್ತು ಅಜ್ಜಿ ತಾತಂದಿರು ಪೈನ್ ಮರದ ತೊಗಟೆಗಳಿಂದ ತಮ್ಮ ಹಸಿವನ್ನು ನೀಗಿಸುತ್ತಿದ್ದರು. 이랬던 시절들이 있었습니다. 근데 태어나서 그런 환경을 한 번도 ಎಷ್ಟಾದರೂ ಅಂತಹ ಪರಿಸ್ಥಿತಿಯನ್ನು ಅನುಭವಿಸುವ ಅವಕಾಶವಿಲ್ಲದ ಸಮಯದಲ್ಲಿ ಹುಟ್ಟಿದ ಜನರು ದಯವಿಟ್ಟು ಆ ರೀತಿ ಮಾತನಾಡುವುದನ್ನು ನಿಲ್ಲಿಸಿ. ನಿಮ್ಮೊಂದಿಗೆ ನನಗೆ ಪೀಳಿಗೆಯ ಅಂತರದ ಅನುಭವವಾಗುತ್ತದೆ ಎಂದು ಹೇಳುತ್ತಾರೆ. ನಿಮಗೆ ಪೀಳಿಗೆಯ ಅಂತರವಿದೆ ಎಂದು ಅನಿಸಿದರೂ ಪೋಷಕರು ಏನು ಹೇಳುತ್ತಾರೋ ಅದನ್ನು ಕೇಳೋಣ ಮತ್ತು ಅರ್ಥ ಮಾಡಿಕೊಳ್ಳೋಣ. ನಾವು ಪೋಷಕರನ್ನು ಆಗಾಗ ಸಂಪರ್ಕ ಮಾಡುತ್ತಲೇ ಇರಬೇಕು. ಇದು ಪೋಷಕರ 10 ಆಜ್ಞೆಗಳಲ್ಲಿ ಒಂದಾಗಿದೆ. 그다음 부모님께 ಎರಡನೆಯದು, 드리자. ಪೋಷಕರಿಗೆ ಸ್ವಲ್ಪ ಕೆಲಸವನ್ನು ಕೊಡಬೇಕು. 어떤 일을 하다가 ಜನರು ವೃದ್ಧರಾದಾಗ ಅವರಿಗೆ ಯೌವನಸ್ಥರ ಹಾಗೆ ಕೆಲಸ ಮಾಡಲು ಆಗುವುದಿಲ್ಲ. ಅವರು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಅವರು ಬಯಸಿದಂತೆ ಸರಿಯಾದ ಫಲಿತಾಂಶವು ಸಿಗುವುದಿಲ್ಲ. ಆದ್ದರಿಂದ ನಾವು ಆಗಾಗ ನಮ್ಮ ಪೋಷಕರಿಗೆ ನಿಮ್ಮ ಬದಲು ಅದನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತೇವೆ. 내용들보다도 ಹಾಗಿದ್ದರೂ ನಮ್ಮ ಪೋಷಕರಿಗೆ ಕೆಲವು ರೀತಿಯ ಕೆಲಸ ಕೊಡುವುದು ಅಗತ್ಯವಾಗುತ್ತದೆ. 좋겠다 하는 ಇದರಿಂದ ಅವರು ಸಂತೋಷದಿಂದ ಕೆಲಸ ಮಾಡಬಹುದು. 그다음 이제 부모님께 ಮೂರನೆಯದು, 정말 또 ದುರ್ಬಲ ಜೀವನವಿರುವ ಪೋಷಕರಿಗೆ ಸಹಾಯ ಮಾಡಿ. 이제 이 땅에 ಅನೇಕ ಜನರಿಗೆ ತಮ್ಮ ಪೋಷಕರಿಗೆ ಪುತ್ರ ಧರ್ಮದ ಕರ್ತವ್ಯವನ್ನು ಮಾಡುವುದರ ಕುರಿತು ತಿಳಿಯದೇ ಇರುವುದರಿಂದ ಇಂತಹ ಲೇಖನವನ್ನು ಬರೆಯಲಾಗಿದೆ ಎಂದು ಅನಿಸುತ್ತದೆ. 그럼 네 번째 ನಾಲ್ಕನೆಯದು, 여행에 ಪೋಷಕರಿಗೆ ಪ್ರಯಾಣಿಸಲು ಸಮಯ ಕೊಡಿ. 왜냐하면 연세가 드시게 ಜನರು ವೃದ್ಧರಾದಾಗ ಅವರು ಹೊಸ ಸ್ಥಳ ಮತ್ತು ವಾತಾವರಣವನ್ನು ಅನುಭವಿಸಲು ಬಯಸುತ್ತಾರೆ ಎಂದು ಹೇಳುತ್ತಾರೆ. ನಿಮಗೆ ಆರ್ಥಿಕ ಸಮಸ್ಯೆ ಇದ್ದರೆ ನೀವು ಅವರಿಗೆ ನೀವಿರುವ ಸ್ಥಳದ ಹತ್ತಿರವೇ ಹೊಸ ಸ್ಥಳ ಮತ್ತು ವಾತಾವರಣವನ್ನು ಅನುಭವಿಸಲು ಅವಕಾಶ ಕೊಡಬಹುದು. 모실 수 ಇದನ್ನು ಈ ಲೇಖನದಲ್ಲಿ ಬರೆಯಲಾಗಿದೆ. 가져보라는 권고의 말이 또 기록되어 있네요. 그다음 부모님 말씀과 ಐದನೆಯದು, 행동을 ಪೋಷಕರ ಮಾತುಗಳನ್ನು ಮತ್ತು ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಿ. 된다고 했습니다. 왜냐하면 연세가 ಹೀಗೆ ಯಾಕಂದರೆ ಜನರು ವೃದ್ಧರಾದಾಗ ಅವರು ಸುಲಭವಾಗಿ ಮರೆತು ಹೋಗುತ್ತಾರೆ, ಭಯಭೀತರಾಗುತ್ತಾರೆ, 잔소리도 늘고 ಬಹಳ ಬೈಯುತ್ತಾರೆ 한 고집도 부리시고 ಮತ್ತು ಹಠ ಮಾಡುತ್ತಾರೆ. 이런 어떤 그 ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. 이해할 줄 아는 그런 입장이 돼야 된다고 했습니다. 우리를 낳으시고 ನಾವು ಈಗ ಪ್ರೌಢರಾಗಿದ್ದೇವೆ. ಯಾಕಂದರೆ ನಮ್ಮ ಪೋಷಕರು ಅವರ ಮಾಂಸ ಮತ್ತು ರಕ್ತವನ್ನೇ ತ್ಯಾಗ ಮಾಡಿದ್ದಾರೆ ಅಲ್ಲವೇ? 부모님의 살과 뼈가 다 녹아 있는 것 아니겠습니까? 이 자리에 계신 우리 시온의 가족 ಚಿಯೋನಿನ ಅನೇಕ ಸದಸ್ಯರು ಯೌವನಸ್ಥರಾಗಿರುವುದರಿಂದ ನಿಮಗೆ ವಯಸ್ಸಾಗದ ಹೊರತು ನೀವು ಪೋಷಕರ ಕುರಿತು ಅರ್ಥ ಮಾಡಿಕೊಳ್ಳದೇ ಇರಲು ಅನೇಕ ವಿಷಯಗಳಿವೆ. 그런 일들이 참 많습니다.
저도 10대, 20대 때에는 ನಾನು ಹದಿಹರೆಯದ ವಯಸ್ಸಿನಲ್ಲಿ ಅಥವಾ 20ನೇ ವಯಸ್ಸಿನಲ್ಲಿದ್ದಾಗ ಜನರು ಏನು ಯೋಚಿಸುತ್ತಾರೆ ಎಂದು ನನಗೆ ಆ ವಯಸ್ಸಿನಲ್ಲಿ ಅರ್ಥವಾಗುತ್ತಿರಲಿಲ್ಲ. ಎಷ್ಟಾದರೂ ನನಗೆ ವಯಸ್ಸಾದಾಗ ನನ್ನ ಪೋಷಕರು ಯಾಕೆ ಹಾಗೆ ಹೇಳಿದರು, ಯಾಕೆ ವಯಸ್ಸಾದವರು ಅದನ್ನು ಹೇಳಿದರು ಎಂದು ನನಗೆ ಅರ್ಥವಾಗುತ್ತಿದೆ. ಈಗ ನನಗೆ ಎಲ್ಲವೂ ಅರ್ಥವಾಗುತ್ತಿದೆ. ಹಾ, ಅದಕ್ಕಾಗಿ ಅವರು ಅದನ್ನು ಹೇಳಿದರು. 젊은 시절에는 ನಾನು ಚಿಕ್ಕವನಾಗಿದ್ದರಿಂದ ಅದನ್ನು ಒಪ್ಪಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ ಎಂದು ಈಗ ಯೋಚಿಸುತ್ತೇನೆ. 10 ಆಜ್ಞೆಗಳಲ್ಲಿ 5ನೇ ಆಜ್ಞೆಯಂತೆ ನಾವು ಪೋಷಕರ ಮಾತುಗಳನ್ನು ಮತ್ತು ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಈ ಲೇಖನವು ಹೇಳುತ್ತದೆ. 그다음 6번째 보면 6ನೇಯದು, 가족이 외출할 때 ಕುಟುಂಬದವರು ಹೊರಗೆ ಹೋಗುವಾಗ ಪೋಷಕರ ಜೊತೆಗೆ ಹೋಗಿ. ಗಂಡ ಹೆಂಡತಿಯು ಒಬ್ಬರಿಗೊಬ್ಬರು ಕರೆ ಮಾಡಿ ಕೆಲಸದ ನಂತರ ಅಲ್ಲಿ ಭೇಟಿಯಾಗೋಣ ಎಂದು ಹೇಳಿ ಹೊರಗೆ ಹೋದರೆ ಅಥವಾ ತಮ್ಮ ಮಕ್ಕಳ ಜೊತೆ ಮಾತ್ರ ಹೊರಗೆ ಹೋದರೆ ಹೇಗಿರುತ್ತದೆ? 부모님을 ನೀವು ಪೋಷಕರೊಂದಿಗೆ ವಾಸಿಸುತ್ತಿದ್ದರೆ ಈ ವಿಷಯಗಳನ್ನು ಕೂಡ ಪರಿಗಣಿಸಿ ನೀವು ನಿಮ್ಮ ಪೋಷಕರ ಜೊತೆ ಕೆಲವು ಪರಿಸ್ಥಿತಿಗಳಿಂದ ಆಗಾಗ ಹೊರಗೆ ಹೋಗಲು ಆಗದಿದ್ದರೆ ಕೆಲವೊಮ್ಮೆ ಅವರೊಂದಿಗೆ ಊಟ ಮಾಡಬಹುದು 밖에서 좋은 ಮತ್ತು ಒಳ್ಳೆ ನೆನಪುಗಳನ್ನು ಮಾಡಿಕೊಳ್ಳಬಹುದು. 그런 내용이면 좋겠다 하는 것이 또 글 ಈ ಪುಸ್ತಕ ಅದನ್ನೇ ಸೂಚಿಸುತ್ತದೆ. 대목이 되겠습니다. 그리고 집에 손님이 오면 7ನೇಯದು, 부모님께 ನಿಮ್ಮ ಮನೆಗೆ ಅತಿಥಿಗಳು ಬಂದಾಗ ಮೊದಲು ಅವರು ನಿಮ್ಮ ಪೋಷಕರಿಗೆ ಶುಭಾಶಯ ಕೋರಲಿ. 본인들이 ಅದರ ನಂತರ ನೀವು ಮಾತನಾಡಬಹುದು. 항상 먼저 ನಾವು ನಮ್ಮ ಮಕ್ಕಳಿಗೂ ಕೂಡ ಮೊದಲು ಪೋಷಕರಿಗೆ ಶುಭಾಶಯ ಕೋರುವಂತೆ ಕಲಿಸಬೇಕು. 어떤 내용이 ಇದು 7ನೆಯ ಆಜ್ಞೆಯಾಗಿದೆ. 공감이 되기 때문에 지금 ನಾನು ಇವೆಲ್ಲವನ್ನು ಒಪ್ಪಿಕೊಳ್ಳುವುದರಿಂದ ಇದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. 보면 8ನೇಯದು, ಪೋಷಕರಿಗೆ ಸ್ವಲ್ಪ ಅನಾರೋಗ್ಯವಿದ್ದರೂ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಉತ್ತಮ. 그런 권고의 내용도 있습니다. 지금은 이제 우리나라가 의료보험 ಅನೇಕ ದೇಶಗಳಲ್ಲಿ ಒಳ್ಳೆಯ ಜೀವ ವಿಮೆ ಇರುವುದರಿಂದ 병이라도 부모님이 ನಮ್ಮ ಪೋಷಕರ ರೋಗ ಲಕ್ಷಣವು ಚಿಕ್ಕದಾಗಿದ್ದರೂ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. 모시고 갈 수 있는 그런 입장이면 좋겠습니다. ಜೊತೆಗೆ ಪೋಷಕರು ಮಾಡಬಯಸುವ ಅನೇಕ ವಿಷಯಗಳಿವೆ, ಆದರೆ ಮಕ್ಕಳು ಅದನ್ನು ಕಂಡುಕೊಳ್ಳುವುದಿಲ್ಲ. 싶은 일들이 계십니다. ಎಷ್ಟಾದರೂ ಅನೇಕ ಪೋಷಕರಿಗೆ ಹಣ ಸಾಕಾಗುವಷ್ಟು ಇರುವುದಿಲ್ಲ. ಹಾಗಾಗಿ 9ನೇಯದು, ಪ್ರತಿ ತಿಂಗಳು ಸ್ವಲ್ಪವಾದರೂ ಸರಿಯೇ ನಿಮ್ಮ ಪೋಷಕರಿಗೆ ಖರ್ಚಿಗೆ ಹಣವನ್ನು ಕೊಡಿ. 앞으로 ಪೋಷಕರ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಮಾಡುವುದು ಒಳ್ಳೆಯದು ಎಂದು ಬರೆಯಲಾಗಿದೆ. ಪೋಷಕರಿಗೆ ಈ ರೀತಿ ನಾವು ಶಾಶ್ವತವಾದ ಸೇವೆ ಮಾಡಲು ಸಾಧ್ಯವಿಲ್ಲ. 영원히 평안한 가운데로 ಆದ್ದರಿಂದ ನಾವು ಚೀನಿನ ಜನರಾಗಿ ನಮ್ಮ ಪೋಷಕರಿಗಾಗಿ ಇನ್ನೊಂದು ವಿಷಯವನ್ನು ಮಾಡಬಹುದು. 해야 될 일이 있다면 ಅದೇನೆಂದರೆ ನಮ್ಮ ಪೋಷಕರು ದೇವರಲ್ಲಿ ಸರಿಯಾದ ನಂಬಿಕೆಯನ್ನು ಹೊಂದಲು ಸಹಾಯ ಮಾಡಬಹುದು. 수 있는 기회를 만들 ಇದು ನಮ್ಮ ಪುತ್ರ ಧರ್ಮದ ಕರ್ತವ್ಯವನ್ನು ಮಾಡಲು ಅತ್ಯುತ್ತಮ ದಾರಿಯಾಗಿದೆ ಎಂದು ನಾನು ನಂಬುತ್ತೇನೆ. 생각이 듭니다. ಈ ಭೂಮಿಯ ಮೇಲೆ ನಾವು ಮಾಡುವ ಪುತ್ರ ಧರ್ಮವು ತಾತ್ಕಾಲಿಕವಾದದ್ದು. 이 땅에 살아있는 동안에 ಎಷ್ಟಾದರೂ ಆಧ್ಯಾತ್ಮಿಕ ಪುತ್ರ ಧರ್ಮದ ಕರ್ತವ್ಯವು ಶಾಶ್ವತವಾಗಿ ಉಳಿಯುತ್ತದೆ. ನಿಮ್ಮ ಪೋಷಕರನ್ನು ಸತ್ಯಕ್ಕೆ ಕರೆದುಕೊಂಡು ಬನ್ನಿ ಮತ್ತು ನಂಬಿಕೆಯ ಜೀವನದಲ್ಲಿ ಒಟ್ಟಿಗೆ ನಡೆಯಿರಿ. 걷게 된다는 것. ಇದಕ್ಕಿಂತ ಅತ್ಯುತ್ತಮ ಏನಿದೆ? 또 기쁜 일이 어디 있겠습니까? ನಾನು ಒಂದು ಪುಸ್ತಕದಲ್ಲಿ ಕಂಡಂತಹ ಇವುಗಳು ಪೋಷಕರಿಗಾಗಿ 10 ಆಜ್ಞೆಗಳಾಗಿವೆ. ಕೆಲವೊಮ್ಮೆ ಯೌವನಸ್ಥರು ನಾವು ನಮ್ಮ ಪೋಷಕರಿಗೆ ಪುತ್ರ ಧರ್ಮದ ಕರ್ತವ್ಯವನ್ನು ಮಾಡಬೇಕು ಎಂದು ಜನರು ಹೇಳುತ್ತಾರೆ, ಆದರೆ ಅದನ್ನು ನಾವು ಹೇಗೆ ಮಾಡುವುದು ಎಂದು ಯೋಚಿಸಬಹುದು. ನಿಮ್ಮಲ್ಲಿ ಇಂಥ ಪ್ರಶ್ನೆ ಇದ್ದರೆ ಮೊದಲು ಇಂಥ ಚಿಕ್ಕ ವಿಷಯಗಳನ್ನು ದಯವಿಟ್ಟು ಅಭ್ಯಾಸಿಸಿರಿ. ನಮ್ಮ ಶಾರೀರಿಕ ಪೋಷಕರ ಮೂಲಕ ನಮ್ಮ ಆಧ್ಯಾತ್ಮಿಕ ಪೋಷಕರಿಗೆ ಹೇಗೆ ಪುತ್ರ ಧರ್ಮದ ಕರ್ತವ್ಯವನ್ನು ಮಾಡುವುದು ಎಂಬುದನ್ನು ಕೂಡ ಯೋಚಿಸೋಣ. 되었으면 좋겠습니다. ವಿಮೋಚನಕಾಂಡ ಅಧ್ಯಾಯ 20ರಲ್ಲಿ ದೇವರು ನಮಗೆ 10 ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಆ 10ರಲ್ಲಿ 5ನೇಯದು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂದಾಗಿದೆ ಅಲ್ಲವೇ? 우리 한번 ವಿಮೋಚನಕಾಂಡ ಅಧ್ಯಾಯ 20 12ರನ್ನು ನೋಡೋಣ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. 준 땅에서 내 생명이 길리라. 10 ಆಜ್ಞೆಗಳಲ್ಲಿ ಈ ಆಜ್ಞೆಯನ್ನು ದೇವರು ನಮಗೆ ಯಾಕೆ ಕೊಟ್ಟಿದ್ದಾರೆ? 말씀을 주셔서 ಇದು ಕೇವಲ ಶಾರೀರಿಕ ವಿಷಯಗಳಿಗೆ ಉಲ್ಲೇಖಿಸಲಾಗಿದೆಯಾ? 것일까? ಇದನ್ನು ಕೇವಲ ಶಾರೀರಿಕ ವಿಷಯಗಳಿಗೆ ಮಾತ್ರ ಉಲ್ಲೇಖಿಸಿಲ್ಲ. ಸತ್ಯವೇದದ ಎಲ್ಲ 66 ಪುಸ್ತಕಗಳನ್ನು ಶಾಶ್ವತವಾದ ಲೋಕದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸುವ ಪರಲೋಕದ ಮಕ್ಕಳಿಗೆ ಕೊಡಲಾಗಿರುವುದರಿಂದ
하나님께서 베풀어 주신 ನಾವು ನಮ್ಮ ಶಾರೀರಿಕ ಪೋಷಕರಿಗೆ ಪ್ರಾಮಾಣಿಕರಾಗಿರುವುದು ಖಂಡಿತವಾದ ವಿಷಯವಾಗಿದೆ. 부모님께 최선을 다할 수 있는 천국 가족들이 다 ಅದರ ಜೊತೆಗೆ ನಮ್ಮ ಶಾರೀರಿಕ ಪೋಷಕರು, ಸಹೋದರರು ಮತ್ತು ಸಹೋದರಿಯರು ಸತ್ಯಕ್ಕೆ ಮುನ್ನಡೆಸಲ್ಪಟ್ಟು ಮತ್ತು ಪರಲೋಕಕ್ಕೆ ಒಟ್ಟಿಗೆ ಹೋದರೆ ಅದಕ್ಕಿಂತ ಹೆಚ್ಚಾದ ಸಂತೋಷ ಬೇರೆ ಏನಿದೆ? 한다면 이보다 더 큰 ಈ ತಿಂಗಳು ನಮ್ಮ ಪೋಷಕರಿಗೆ ನಮ್ಮ ಪುತ್ರ ಧರ್ಮದ ಕರ್ತವ್ಯವನ್ನು ಮಾಡೋಣ ಮತ್ತು ನಮ್ಮ ಸಹೋದರ ಸಹೋದರಿಯರೊಂದಿಗೆ ಪ್ರೀತಿಯನ್ನು ಹಂಚಿಕೊಳ್ಳೋಣ. 이었습니다. ಎಲ್ಲರೂ, ನಿಮಗೆ ಹೆಲೆನ್ ಆಡಮ್ಸ್ ಕೆಲ್ಲರ್ ಗೊತ್ತಿದೆಯಾ? 사람 잘 아시죠? ಹೆಲೆನ್ ಕೆಲ್ಲರ್ ಹುಟ್ಟುವಾಗಲೇ ಕುರುಡು, ಕಿವುಡು ಮತ್ತು ಮೂಗಿಯಾಗಿದ್ದಳು. 귀가 들리지 않았고 또 ಆಕೆ ಈ ಪರಿಸ್ಥಿತಿಗಳಿಂದ ನೋವಿನ ಜೀವನ ಜೀವಿಸಿದ್ದಳು. 겪으면서 생활을 했습니다. ಎಷ್ಟಾದರೂ ನಂತರ ಆಕೆ ಗೆಲುವಿನ ಜೀವನದ ಜೀವಂತ ಉದಾಹರಣೆಯಾದಳು. 그 산표본이 됐던 그런 ಅವಳನ್ನು ಇತಿಹಾಸದಲ್ಲಿ ದೊಡ್ಡ ವ್ಯಕ್ತಿ ಎಂದು ಕರೆಯಲಾಗುತ್ತದೆ. 많은 사람들이 ಆಕೆಯ ಕಥೆಯ ಕುರಿತು ಒಂದು ಚಲನಚಿತ್ರವಿತ್ತು. 이 헬렌 켈러를 주제로 한 영화가 있었다고. ಚಲನಚಿತ್ರದ ಕೊನೆಯಲ್ಲಿ ಹೆಲೆನ್ ಆಡಮ್ಸ್ ಕೆಲ್ಲರ್ 헬렌 켈러를 ತಾಯಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಳು. 어머니의 사랑을 깨닫게 됨으로 말미암아서 그 영화가 이제 끝이 난다고 합니다. ಆದ್ದರಿಂದ ಒಬ್ಬ ವ್ಯಕ್ತಿಯು ಈ ಚಲನಚಿತ್ರದ ವಿಮರ್ಶೆಯನ್ನು ಹೀಗೆಂದು ಬರೆದನು: ನೀವು ತಾಯಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದ ಅತಿ ಬೆಲೆ ಬಾಳುವ ವಿಷಯ ತಿಳಿಯುತ್ತದೆ. 것이다. 그러면 우리 인생은 이제 끝이 나는 것이다. ನೀವು ಇದರ ಕುರಿತು ಬೇರೆ ರೀತಿಯಲ್ಲಿ ಯೋಚಿಸಿದರೆ, 뒤집어서 얘기를 하게 된다면 ನೀವು ಎಷ್ಟು ಚುರುಕಾಗಿದ್ದರೂ, ನೀವು ಎಷ್ಟು ಒಳ್ಳೆಯ ಶಾಲೆಯಲ್ಲಿ ಪದವೀಧರರಾಗಿದ್ದರೂ, 아무리 ನೀವು ಎಷ್ಟು ಶ್ರೀಮಂತರಾಗಿದ್ದರೂ, ನಿಮ್ಮ ಸ್ಥಾನ ಎಷ್ಟು ಬೆಲೆಯುಳ್ಳದಾಗಿದ್ದರೂ, 명망이 있는 그런 높은 관직을 가졌다 할지라도 ನೀವು ತಾಯಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ, ಈ ಲೋಕದಲ್ಲಿ ಬೆಲೆ ಬಾಳುವ ವಿಷಯವನ್ನು ತಿಳಿಯದೆ ನೀವು ನಿಮ್ಮ ಜೀವನವನ್ನು ಜೀವಿಸಿದರೆ 이와 같은 그 의미로서 또 새겨질 수 ಅದಾವುದು ಗಣನೆಗೆ ಬರುವುದಿಲ್ಲ. 있는 그 내용이 ನಾನು ಆ ಚಲನಚಿತ್ರದ ವಿಮರ್ಶೆಯನ್ನು ಓದಿದ್ದೇನೆ. ತಂದೆಯ ಪ್ರೀತಿ, ತಾಯಿಯ ಪ್ರೀತಿ ಮತ್ತು ಸಹೋದರರ ಪ್ರೀತಿ, ಈ ವಿಷಯಗಳು ನಮ್ಮ ಕುಟುಂಬದಲ್ಲಿ ಅಗತ್ಯವಾಗಿದೆ ಅಲ್ಲವೇ? 필요한 것 아니겠습니까? ಈ ಭೂಲೋಕವು ಛಾಯೆಯ ಲೋಕವಾಗಿದೆ ಎಂದು ಸತ್ಯವೇದ ಹೇಳುತ್ತದೆ. 그림자가 그렇게 ಛಾಯೆಯಾದ ಈ ಭೂಮಿಯಲ್ಲೂ ನಾವು ಪೋಷಕರ ತ್ಯಾಗವುಳ್ಳ ಪ್ರೀತಿಯನ್ನು ನೋಡಬಹುದು. ಹಾಗಾದರೆ ನಮ್ಮ ಪರಲೋಕದ ಪೋಷಕರ ಪ್ರೀತಿ ಇನ್ನೂ ಎಷ್ಟು ಹೆಚ್ಚಾಗಿರಬಹುದು? ನಾವು ಅದರ ಕುರಿತು ಆಳವಾಗಿ ಕಲಿಯದಿದ್ದರೂ ನಾವು ಸತ್ಯತ್ವವನ್ನು ಛಾಯೆ ಮೂಲಕ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪುತ್ರ ಧರ್ಮದ ಕರ್ತವ್ಯವನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳೋಣ. 우리 모두가 ಮಕ್ಕಳೆಡೆಗೆ ಪ್ರೀತಿ ಕೂಡ ತುಂಬಾ ಅಮೂಲ್ಯವಾದದ್ದು. ಆದರೆ ಪೋಷಕರೆಡೆಗೆ ಪ್ರೀತಿ ದೊಡ್ಡದಾಗಿರಬೇಕು ಮತ್ತು ಮಕ್ಕಳೆಡೆಗಿನ ಪ್ರೀತಿಗಿಂತ ಹೆಚ್ಚು ಅಮೂಲ್ಯವಾಗಿರಬೇಕು. 더 귀해야만 이 당연한 것인데 ನಮ್ಮ ಪೋಷಕರಿಗೆ ನಮ್ಮ ಗೌರವ ಮತ್ತು ಪ್ರೀತಿ ಪರಿಪೂರ್ಣವಾದಾಗ 온전히 ನಾವು ಆಶೀರ್ವದಿಸಲ್ಪಡುತ್ತೇವೆ. 그 사람이 복 받는 사람이 된다고 이렇게 ಇದರ ಕುರಿತು ಸತ್ಯವೇದದಲ್ಲಿ ಅನೇಕ ಬೋಧನೆಗಳಿವೆ. 성경 ನಿಮ್ಮ ಪೋಷಕರಿಗೆ ನೀವು ಅಸಡ್ಡೆಯಾಗಿ ಮಾತನಾಡಬಾರದು. 함부로 해서는 ನಿಮ್ಮ ಪೋಷಕರೊಂದಿಗೆ ತಪ್ಪಾಗಿ ವರ್ತಿಸಬಾರದು. 함부로 ನಿಮ್ಮ ಸ್ವಂತ ಜೀವದ ಹಾಗೆ ಅವರನ್ನು ಅಮೂಲ್ಯವಾಗಿ ಪರಿಗಣಿಸಿ ಅವರಿಗೆ ಗೌರವದಿಂದ ಸೇವೆ ಮಾಡಬೇಕು. 더 소중히 해야 된다. ಇವುಗಳು ಸತ್ಯವೇದದ 66 ಪುಸ್ತಕಗಳಲ್ಲಿರುವ ಬೋಧನೆಗಳಾಗಿವೆ. 기록이 되어 있습니다. ದೇವರು ಸತ್ಯವೇದದಲ್ಲಿ ನಮಗೆ ಒಳ್ಳೆಯ ಬೋಧನೆಯನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ಪುತ್ರ ಧರ್ಮದ ಕರ್ತವ್ಯವನ್ನು ಕಲಿಯಬಹುದು. 그래서 1장 ರೂಥಲು 1ನೇ ಅಧ್ಯಾಯ 5ಕ್ಕೆ ಹೋಗೋಣ. 말론과 ಹೀಗೆ ಆ ಸ್ತ್ರೀಯು ಗಂಡನನ್ನು, 2 ಮಕ್ಕಳನ್ನು, ಮಹಲೋನ್ ಕಿಲ್ಯೋನನ್ನು 남편 뒤에 ಕಳೆದುಕೊಂಡು ಒಬ್ಬಳೇ ಉಳಿದಳು. 여기 나오미라는 한 ರೂಥಲು ಪುಸ್ತಕದಲ್ಲಿ ನವೋಮಿಯ ಕುಟುಂಬದ ಇತಿಹಾಸ ಇರುವುದನ್ನು ನಾವು ನೋಡಬಹುದು. ಅವಳ 2 ಮಕ್ಕಳು ಮಹಲೋನ್ ಮತ್ತು ಕಿಲ್ಯೋನ್ ತೀರಿ ಹೋದರು ಹಾಗೂ ಅವಳ ಗಂಡ ಕೂಡ ಸತ್ತು ಹೋದನು. ಅಂತಿಮವಾಗಿ ನವೋಮಿ ಮತ್ತು 2 ಸೊಸೆಯರು ಮಾತ್ರ ಉಳಿದರು. 그런 입장이 되었습니다. 그러니 ಆ ಸಮಯದಲ್ಲಿ ತನ್ನ 2 ಸೊಸೆಯರು ಕಷ್ಟಪಡುವುದು ನವೋಮಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಆಕೆ ವಚನ 9ರಲ್ಲಿ ನೀವಿಬ್ಬರೂ ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿಯಿಂದಿರುವಂತೆ ಯೆಹೋವನು ಅನುಗ್ರಹಿಸಲಿ ಎಂದು ಹೇಳಿದಳು. 면이 6절에 ವಚನ 6ರಿಂದ ಮುಂದುವರಿಸೋಣ. 그가 모압 ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ 자기 백 ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು
ಸೊಸೆಯರೊಡನೆ ಹೊರಟಳು. 있던 곳으로 떠나고 ಆಕೆಯು ಇಬ್ಬರು ಸೊಸೆಯರೊಡನೆ 그와 함께하여 유다 땅으로 ತಾನಿದ್ದ ಸ್ಥಳದಿಂದ 걸어오기를 ಯಹೂದ ದೇಶಕ್ಕೆ ಹೋಗುವ ದಾರಿಯಲ್ಲಿ 나오미가 ಅವರಿಗೆ, 조사에게 이르되, 너희는 ತಿರುಗಿ ನಿಮ್ಮ ನಿಮ್ಮ ತವರ 너희의 ಮನೆಗೆ 집으로 ಹೋಗಿರಿ. 돌아가라. ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. ನೀವಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿಯಿಂದಿರುವಂತೆ ಯೆಹೋವನು ಅನುಗ್ರಹಿಸಲಿ ಎಂದು ಹೇಳಿ ಅವರನ್ನು ಮುದ್ದಿಟ್ಟಳು. 그들이 ಆಗ ಅವರು ಗಟ್ಟಿಯಾಗಿ ಅತ್ತು, 나오미에게 이르되, ನಾವು ನಿನ್ನ ಜೊತೆಯಲ್ಲೇ ನಿನ್ನ ಸ್ವಜನರ ಬಳಿಗೆ ಬರುತ್ತೇವೆ ಅನ್ನಲು. 어머니의 백성에게 돌아가겠나이다. 11절. ವಚನ 11. 나오미가 ಆಕೆಯು, 내 ನನ್ನ 딸들아, ಮಕ್ಕಳೇ, 돌아가라. ನೀವು ನನ್ನೊಡನೆ ಬರುವುದೇಕೆ? ಹಿಂದಿರುಗಿ ಹೋಗಿರಿ. ನಿಮಗೆ ಗಂಡಂದಿರನ್ನು ಕೊಡುವುದಕ್ಕೆ ನನ್ನ ಗರ್ಭದಲ್ಲಿ ಬೇರೆ ಮಕ್ಕಳಿಲ್ಲವಲ್ಲ. ಮತ್ತೊಬ್ಬನನ್ನು ಮದುವೆ ಮಾಡಿಕೊಳ್ಳುವ ಪ್ರಾಯವು ನನಗೆ ದಾಟಿ ಹೋಯಿತು. ಆದುದರಿಂದ ನನ್ನ ಮಕ್ಕಳೇ, ನೀವು ಹಿಂದಿರುಗಿ ಹೋಗಿರಿ. ಒಂದು ವೇಳೆ ನಿರೀಕ್ಷೆಯಿಂದ ಈ ಹೊತ್ತೇ ಒಬ್ಬ ಗಂಡನನ್ನು ಕೂಡಿ ಮಕ್ಕಳನ್ನು ಹೆತ್ತರೂ ಅವರು ದೊಡ್ಡವರಾಗುವ ತನಕ ಕಾದಿರುವಿರೋ. ಅಲ್ಲಿಯವರೆಗೂ ಗಂಡಂದಿರಿಲ್ಲದೆ ಇರುವಿರೋ. ನನ್ನ ಮಕ್ಕಳೇ, ಹಾಗೆ ಮಾಡಬೇಡಿರಿ. ಯೆಹೋವನ ಹಸ್ತವು ನನಗೆ ವಿರೋಧವಾಗಿರುವುದರಿಂದ ನಿಮಗೋಸ್ಕರ ಬಹಳ ದುಃಖ ಪಡುತ್ತೇನೆ ಅಂದಳು. ಆಗ ಅವರು ತಿರುಗಿ ಗಟ್ಟಿಯಾಗಿ ಅತ್ತರು. ಓರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ವೃಥಳಾದರೂ ಅತ್ತೆಯನ್ನೇ ಅಂಟಿಕೊಂಡಳು. 루선 그를 붙여찾더라 하고 했습니다. ಸೊಸೆಯಾದ ಓರ್ಫಳು 그 ತನ್ನ 며느리는 ತವರು ಮನೆಗೆ ಹೊರಟು ಹೋದಳು. 자기 집으로 이제 돌아가고 ಮತ್ತು ರೂತಳು ತನ್ನ ಅತ್ತೆ ನವೋಮಿಯನ್ನು ಹಿಂಬಾಲಿಸುವುದನ್ನು ಮುಂದುವರಿಸಿದಳು. 그대로 이제 따라갔습니다. 15절입니다. ವಚನ 15. 나오미가 또 ನವೋಮಿಯು ರೂತಳಿಗೆ, ಇಗೋ, ನಿನ್ನ ಓರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ. 루시 가로되, ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು, 어머니를 따르지 말고 ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. 하는 곳에 ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. 어머니의 백성이 ನಿನ್ನ ಜನರೇ ನನ್ನ ಜನರು, 어머니의 하나님 ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು. 나도 죽어. ಅಲ್ಲಿ ನನಗೆ ಸಮಾಧಿಯಾಗಬೇಕು. 만일 내가 ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದನ್ನು ಮಾಡಲಿ ಅಂದಳು. 내리시기를 원하나이다 하고 했습니다. 참으로 루스 ನಿಜವಾಗಿಯೂ ಋತಳು ತನ್ನ ಅತ್ತೆಯನ್ನು ಪೂರ್ಣ ಹೃದಯದಿಂದ ಹಿಂಬಾಲಿಸಲು ನಿರ್ಧರಿಸಿದ್ದಳು. 공경의 그 도를 ಮತ್ತು ನವೋಮಿಯನ್ನು ಹಿಂಬಾಲಿಸುತ್ತಾ ಇಸ್ರಾಯೇಲಿಗೆ ಹಿಂದಿರುಗಿದಳು. 그 나오미를 따라서 ಅಂತಿಮವಾಗಿ ಆಕೆಯಿಂದ ದಾವೀದನ ವಂಶಾವಳಿಯ ಪ್ರಕಾರ ಯೇಸು ಕ್ರಿಸ್ತನು ಹುಟ್ಟಿದನು. 통해서 이제 예수 그리스도께서 탄생하시는 이 족보의 그 내용을 보면 ಸತ್ಯವೇದದಲ್ಲಿ ಆಕೆಯನ್ನು ದೊಡ್ಡ ವ್ಯಕ್ತಿ ಎಂದು ದಾಖಲಿಸಲಾಗಿದೆ. 위대한 ನೀವು ಆಕೆಯ ಹೆಸರನ್ನು ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ನೋಡಬಹುದು. 이런 여인이 된 것입니다. 그 시어머니가 너희들은 ಅವಳ ಅತ್ತೆಯು ಅವಳಿಗೆ, ನಿನಗೆ ಇನ್ನೂ ವಯಸ್ಸಿರುವುದರಿಂದ ನೀನು ನಿನ್ನ ತವರು ಮನೆಗೆ ಹೋಗಿ ಯಾಕೆ ಪುನಃ ಮದುವೆಯಾಗಬಾರದು ಎಂದು ಹೇಳಿದರು. 두 자부에게 그렇게 권면을 했습니다만 루선 ಎಷ್ಟಾದರೂ ಋತಳು ತನ್ನ ಎಲ್ಲಾ ಉಲ್ಲಾಸ ಮತ್ತು ಸಂತೋಷವನ್ನು ತ್ಯಜಿಸಿದಳು ಮತ್ತು ತನ್ನ ಅತ್ತೆಗೆ ಸೇವೆ ಮಾಡುವುದಕ್ಕಾಗಿ ತನ್ನ ಜೀವನವನ್ನು ಮೀಸಲಿಟ್ಟಳು. 그러다가 보니 ಅವಳು ಇಸ್ರೇಲಿಗೆ ಹಿಂದಿರುಗಿದಳು ಮತ್ತು ದೊಡ್ಡ ಕುಟುಂಬದಲ್ಲಿ ಮದುವೆಯಾದಳು 하게 되고 ಮತ್ತು ತನ್ನ ಅತ್ತೆಯಾದ ನವೋಮಿಗೆ ಚೆನ್ನಾಗಿ ಸೇವೆ ಮಾಡಲು ಸಾಧ್ಯವಾಯಿತು. 이렇게 해서 ಅದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಅವಳ ಹೆಸರು ದಾಖಲಾಯಿತು. 여인으로 ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಸ್ತ್ರೀಯರ ಹೆಸರು ಇರುವುದು ತುಂಬಾ ಅಸಾಮಾನ್ಯವಾಗಿದೆ. 축복을 받게 되는 ಋತಳ ಪುತ್ರ ಧರ್ಮ ಕರ್ತವ್ಯದ ಆಶೀರ್ವಾದದ ಕುರಿತು ಇರುವ ದಾಖಲೆಯನ್ನು ನೋಡುತ್ತಾ ನಾವು ಕೂಡ ಋತಳ ಅದೇ ಮನಸ್ಸನ್ನು ಹೊಂದಿರಬೇಕು. ಕಷ್ಟಗಳಿಂದ ತಪ್ಪಿಸಿಕೊಳ್ಳುವುದರ ಬದಲಾಗಿ ದೇವರ ಬೋಧನೆಯ ಪ್ರಕಾರ ಪೋಷಕರನ್ನು ಗೌರವಿಸೋಣ ಮತ್ತು ಸಹೋದರ ಸಹೋದರಿಯರೊಂದಿಗೆ ಐಕ್ಯರಾಗಿರೋಣ. 하나님의 그 가르침 그대로 부모님을 공경하고 형제 자매 서로 또 우애 있게 또 지내고 세계명을 주는 ನಾವು ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡುವೆನು, ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ವಾಕ್ಯಕ್ಕೆ ವಿಧೇಯರಾಗಬೇಕು. ಮನುಷ್ಯನ ಜೀವನದಲ್ಲಿ ಎಲ್ಲ ಜೀವ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದವನ್ನು ಯಾರು ನಿರ್ವಹಿಸುತ್ತಾರೆ? 하나님께서 다 ದೇವರು. 주십니다. 하나님의 그 가르침 ನಾವು ದೇವರ ಬೋಧನೆಯ ಪ್ರಕಾರ ಜೀವಿಸಿದರೆ ದೇವರು ನಮಗೆ ಆಶೀರ್ವಾದದ ಮೇಲೆ ಆಶೀರ್ವಾದವನ್ನು ಕೊಡುವುದಿಲ್ಲವೇ? 또 부어주지 않습니까? ನಿನ್ನ ಪೋಷಕರನ್ನು ಸನ್ಮಾನಿಸು ಎಂಬುದು ದೇವರ ಆಜ್ಞೆ ಮತ್ತು ಬೋಧನೆ ಕೂಡ ಆಗಿದೆ.
또 형제자매 ಸಹೋದರರು ಮತ್ತು ಸಹೋದರಿಯರೊಂದಿಗೆ ಐಕ್ಯರಾಗಿರಿ ಎಂಬುವುದು ಕೂಡ ದೇವರ ಬೋಧನೆಯಾಗಿದೆ. 이 땅의 ನಾವು ಈ ಬೋಧನೆಗಳನ್ನೆಲ್ಲ ಭೂಲೋಕದ ಕುಟುಂಬದಲ್ಲಿ ಮತ್ತು ಪರಲೋಕದ ಕುಟುಂಬದಲ್ಲಿ ಕೂಡ ಅಭ್ಯಾಸಕ್ಕೆ ಹಾಕಬೇಕು. 하늘 가족도 ನಮ್ಮ ಭೂಲೋಕದ ಕುಟುಂಬದ ಸಂಬಂಧವು 70-80 ವರ್ಷಗಳಿಗಿಂತ ಹೆಚ್ಚಾಗಿರುವುದಿಲ್ಲ. 하늘 가족은 ನಮ್ಮ ಪರಲೋಕದ ಕುಟುಂಬದ ಕುರಿತು ಏನಾಗಿದೆ? ಅದು ಶಾಶ್ವತವಾಗಿ ಉಳಿಯುತ್ತದೆ ಅಲ್ಲವೇ? ಎಷ್ಟಾದರೂ ನಮ್ಮ ಜೀವನದ 70-80 ವರ್ಷಗಳು ಜೀವಿಸುವ ಭೂಲೋಕದ ಕುಟುಂಬ ಕೂಡ ಮುಖ್ಯವೆಂದು ದೇವರು ನಮಗೆ ಅರ್ಥೈಸಿದ್ದಾರೆ. ಪರಲೋಕದ ಕುಟುಂಬದವರಾಗಿ ನಮ್ಮ ಪರಲೋಕದ ಪೋಷಕರನ್ನು ಗೌರವಿಸುವುದರಲ್ಲಿ ನಾವು ಎಂದಿಗೂ ಕೊರತೆ ಉಳ್ಳವರಾಗಿರದೇ ಇರೋಣ. ನಾವು ನಮ್ಮ ಸಹೋದರ ಮತ್ತು ಸಹೋದರಿಯರೊಂದಿಗೆ ಐಕ್ಯರಾಗಿರಬೇಕು. 그 모든 ನಮ್ಮ ಸಹೋದರ ಸಹೋದರಿಯರು ತೊಂದರೆಗಳಿಂದ ಕಷ್ಟಪಡುತ್ತಿರುವಾಗ ನಾವು ಒಟ್ಟಿಗೆ ಪ್ರಾರ್ಥಿಸುತ್ತಾ ಅವುಗಳನ್ನು ಪರಿಹರಿಸಬೇಕು. 하나님께서 ದೇವರು ಸತ್ಯವೇದದ ಮೂಲಕ ಅವರು ಬಹಳ ಮೆಚ್ಚುವುದು ಏನೆಂದು ನಮಗೆ ತಿಳಿಸಿದ್ದಾರೆ. ಓರ್ಫಳು ಕ್ಷಣಿಕವಾದ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು, 어떤 행정 ಆದರೆ ಋತಳು ನಿರ್ಧರಿಸಿದ್ದಳು ಮತ್ತು ಆಕೆ ನಿಮ್ಮನ್ನು ಹಿಂಬಾಲಿಸುವುದು ಕಷ್ಟವಾಗಿದ್ದರೂ ದೇವರು ಹೇಳಿದಂತೆ ನಾನು ನನ್ನ ಪುತ್ರ ಧರ್ಮದ ಕರ್ತವ್ಯವನ್ನು ಕೊನೆಯವರೆಗೂ ಮಾಡುವೆನು ಎಂದು ಹೇಳಿದಳು. 결심에는 ಅವರ ಬೇರೆ ಬೇರೆ ನಿರ್ಧಾರವು ಬೇರೆ ಬೇರೆ ದೊಡ್ಡ ಫಲಿತಾಂಶವನ್ನು ತಂದಿತು. ಋತಳು ಸತ್ಯವೇದದಲ್ಲಿ ದೊಡ್ಡ ವ್ಯಕ್ತಿಯಾದಳು. 이스라엘 ಆಕೆಯ ಹೆಸರು ಇಸ್ರೇಲಿನ ವಂಶಾವಳಿಯಲ್ಲಿ ಬರೆಯಲಾಯಿತು. 한 또 인물로서 정말 참 ದೇವರು ಋತಳ ಹೆಸರನ್ನು ಮುಂದಿನ ಪೀಳಿಗೆಗೆ ತಿಳಿಯಲೆಂದು ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ದಾಖಲಿಸಿದರು. 루세 이름을 올려놓으셨습니다. 이 땅의 부모님의 ಈ ಭೂಮಿಯ ಮೇಲೆ ನಮ್ಮ ಶಾರೀರಿಕ ಪೋಷಕರಿಗೆ ನಮ್ಮ ಪುತ್ರ ಧರ್ಮದ ಕರ್ತವ್ಯವನ್ನು ಮಾಡೋಣ ಮತ್ತು ನಮ್ಮ ಸ್ವರ್ಗೀಯ ಪೋಷಕರಿಗೆ ಇನ್ನೂ ಹೆಚ್ಚಾಗಿ ಮಾಡೋಣ. 여러분 ಎಲ್ಲರೂ 이물 중에도 ತಮ್ಮ ಪೋಷಕರಿಗೆ ಪುತ್ರ ಧರ್ಮದ ಕರ್ತವ್ಯವನ್ನು ಮಾಡುವ ಕೆಲವು ಜೀವಿಗಳಿವೆ. 그런 ನಮಗೆಲ್ಲ ತಿಳಿದಿರುವಂತೆ ಪಾರಿವಾಳಗಳು ಅಲ್ಲವೇ? 비둘기 아시죠? 비둘기와 ಪಾರಿವಾಳಗಳು ಮತ್ತು ಕಾಗೆಗಳು ಒಳ್ಳೆಯ ಉದಾಹರಣೆಗಳಾಗಿವೆ. 비둘기 ಪಾರಿವಾಳಗಳ ಕುರಿತು ಬಂದಾಗ ಪೋಷಕ ಪಾರಿವಾಳವು ಕೊಂಬೆಯ ಮೇಲೆ ಕೂತರೆ ಮಕ್ಕಳು ಪಾರಿವಾಳವು ಪೋಷಕರು ಕೂತಂತಹ ಕೊಂಬೆಯ 3 ಹಂತದ ಕೆಳಗಿರುವ ಕೊಂಬೆಯ ಮೇಲೆ ಕೂರುತ್ತವೆ. 그만큼 부모에 대한 ಪಾರಿವಾಳಗಳು ಪಕ್ಷಿಯಾಗಿದ್ದರೂ ತಮ್ಮ ಪೋಷಕರನ್ನು ಗೌರವಿಸುವ ಸ್ವಭಾವವಿದೆ. ಇದು ಅದ್ಭುತ. 하지 않을 수 없습니다. ಇತ್ತೀಚೆಗೆ ನಮ್ಮ ಸುತ್ತಮುತ್ತ ನಾವು ಬಹಳಷ್ಟು ಪಾರಿವಾಳಗಳನ್ನು ನೋಡಬಹುದು. ಅವುಗಳು ಪಾರ್ಕನ್ನು ಮತ್ತು ರೋಡನ್ನು ಗಲೀಜು ಮಾಡುತ್ತವೆ. ಅದಕ್ಕಾಗಿ ನಾನು ಆ ಪಕ್ಷಿಯನ್ನು ಇಷ್ಟಪಡುವುದಿಲ್ಲ. 마음이 가지를 않았는데 ಎಷ್ಟಾದರೂ ಅವುಗಳು ತಮ್ಮ ಪೋಷಕರನ್ನು ಗೌರವಿಸುತ್ತವೆ. ಅವು ವಿಭಿನ್ನವಾಗಿ ಕಾಣುತ್ತವೆ. 까마귀도 보면 ಕಾಗೆಯ ಕುರಿತು ಬಂದಾಗ ಪೋಷಕ ಕಾಗೆಗೆ ವಯಸ್ಸಾದರೆ ಮತ್ತು ಅದು ಬೇಟೆಯಾಡಲು ಮತ್ತು ಹಾರಲು ಆಗದಿದ್ದರೆ 먹이 사냥을 못 ಅವುಗಳು ತಮ್ಮ ಪೋಷಕರು ಸಾಯುವವರೆಗೂ ಸೇವೆ ಮಾಡುತ್ತವೆ. 공양을 죽을 때까지 계속 한답니다. 그래서 이 ಅವುಗಳು ಪಕ್ಷಿಯಾಗಿದ್ದರೂ ತಮ್ಮ ಪೋಷಕರಿಗೆ ಗೌರವ ಕೊಡುತ್ತವೆ ಮತ್ತು ಅವರ ಸೇವೆ ಮಾಡುತ್ತವೆ. ನಾವು ಸಹಾಯ ಮಾಡಲು ಸಾಧ್ಯವಿಲ್ಲ, ಆದರೆ ನಾವು ದೇವರ ಮಕ್ಕಳು. ಹಾಗಾದರೆ ನಾವು ಅವುಗಳಿಗಿಂತ ಉತ್ತಮವಾಗಿದ್ದೇವಾ ಎಂದು ಯೋಚಿಸಬೇಕಾಗುತ್ತದೆ. ದೇವರು ನಮ್ಮ ಪೋಷಕರಾಗಿದ್ದಾರೆ ಮತ್ತು ಈ ಭೂಮಿಯ ಮೇಲೆ ನಮಗೆ ಶಾರೀರಿಕ ಪೋಷಕರು ಕೂಡ ಇದ್ದಾರೆ. 부모님도 ಮೇ ತಿಂಗಳಿನಲ್ಲಿ ನಮ್ಮ ಸದಸ್ಯರಿಗೆ ಅವರ ಪೋಷಕರಿಗೆ ಉತ್ತಮವಾಗಿ ಸೇವೆ ಮಾಡುವುದನ್ನು ನಾವು ಕಲಿಸಬೇಕು. 지도하고 가르쳐 ಪೋಷಕರಿಗೆ ಅಹಿತಕರ ಅನುಭವವಾದಾಗ ಅದರ ಕಾರಣವನ್ನು ಕಂಡುಹಿಡಿಯೋಣ. ಅದರಿಂದ ಅವರಿಗೆ ಅತ್ಯುತ್ತಮವಾದ ಸೇವೆ ಮಾಡಬಹುದು. 알아서 ನಾನು ಮೊದಲೇ ಪೋಷಕರಿಗಾಗಿ 10 ಆಜ್ಞೆಗಳು 그런 ಎಂಬುದರ ಕುರಿತು ತಿಳಿಸಿದ್ದೆ. 좀 전에 ನಾವು ಪೋಷಕರೊಂದಿಗೆ ಆಗಾಗ ಮಾತನಾಡೋಣ. 부모님과 ಅವರಿಗೆ ಏನಾದರೂ ಕೆಲಸ ಕೊಡೋಣ. 대화도 드리고 ಅವರಿಗೆ ಹವ್ಯಾಸಗಳಿರಲಿ ಮತ್ತು ಒಟ್ಟಿಗೆ ಪ್ರಯಾಣಿಸಿ. ನಾವು ಪೋಷಕರ ಮಾತುಗಳನ್ನು ಮತ್ತು ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಕೊರತೆಯುಳ್ಳವರಾಗಿದ್ದೇವೆ ಎಂದು ನನಗನಿಸುತ್ತದೆ. ವಾಸ್ತವದಲ್ಲಿ ನಮ್ಮನ್ನು ಬೆಳೆಸುತ್ತಾ ಮತ್ತು ನಮ್ಮ ಆರೈಕೆ ಮಾಡುತ್ತಾ ನಮ್ಮ ಪೋಷಕರು ಬಲಹೀನರಾಗಿದ್ದಾರೆ. ಅವರಿಗೆ ವಯಸ್ಸಾಗಿರುವುದರಿಂದ ಅವರು ಭಯಭೀತರಾಗಿದ್ದಾರೆ. ಜೊತೆಗೆ ಅವರಿಗೆ ತುಂಬಾ ಅನುಭವವಿರುವುದರಿಂದ ಅವರು ನಮಗೆ ಅನೇಕ ವಿಷಯಗಳನ್ನು ಹೇಳುತ್ತಾರೆ. ಎಷ್ಟಾದರೂ ಅದು ನಮ್ಮ ಕಿವಿಗೆ ಖಂಡಿಸುವಂತೆ ಕೇಳುತ್ತದೆ. ಕೆಲವೊಮ್ಮೆ ಅವು ನಿರಂತರ ಇರುವಂತೆ ಕಾಣುತ್ತದೆ. ಎಷ್ಟಾದರೂ ನಮಗೆ ವಯಸ್ಸಾದಾಗ ನಾವು ಅದನ್ನೇ ಮಾಡುತ್ತೇವೆ, ಆದರೆ ಬೇರೆ ಏನು ಮಾಡಲು ಸಾಧ್ಯವಿಲ್ಲ. 아버지에게 있어서 ನಮ್ಮ ಮನೆಯನ್ನು ನಾವು ನಮ್ಮ ತಂದೆಯ ರಾಜ್ಯವನ್ನಾಗಿ ಮಾಡಬೇಕು. 드려야 되겠죠. ಈ ಕಾಲದಲ್ಲಿ ನಾವು
ಕುಟುಂಬಗಳನ್ನು ನೋಡಿದರೆ ಅವರು ತಮ್ಮ ತಂದೆಗೆ ಆದ್ಯತೆ ಕೊಡುವುದೇ ಇಲ್ಲ. ನಮ್ಮ ಮನೆಯು ತಂದೆಯ ರಾಜ್ಯವಾಗಬೇಕು. ನಮ್ಮ ಕುಟುಂಬವನ್ನು ನಾವು ತಾಯಿಯ ಲೋಕವಾಗಿ ಮಾಡಬೇಕು. ನಾವು ಹಾಗೆ ಮಾಡಿದರೆ ಕುಟುಂಬವು ಮಕ್ಕಳ ಸ್ವರ್ಗವಾಗುತ್ತದೆ. ನಮ್ಮ ಪೋಷಕರಿಗೆ ನಾವು ನಮ್ಮ ಗೌರವವನ್ನು ತೋರಿಸಿದರೆ ನಮ್ಮ ಕುಟುಂಬವನ್ನು ನಾವು ಪರಲೋಕ ರಾಜ್ಯದ ಹಾಗೆ ಮಾಡಬಹುದು. ಕುಟುಂಬದ ತಿಂಗಳಾಗಿರುವ ಮೇ ತಿಂಗಳಿನಲ್ಲಿ ನಾವು ನಮ್ಮ ಪರಲೋಕದ ಪೋಷಕರ ಅನುಗ್ರಹವನ್ನು ನೆನೆಸಿಕೊಳ್ಳಲೆಂದು ನಿಮ್ಮೊಂದಿಗೆ ಈ ಮಾತುಗಳನ್ನು ಹಂಚಿಕೊಳ್ಳಬೇಕೆಂದು ನಾನು ಬಯಸಿದೆನು. ಈ ಪ್ರಸಂಗದ ಮೂಲಕ ನೀವು ಹೆಚ್ಚು ಅನುಗ್ರಹವನ್ನು ಸ್ವೀಕರಿಸುವಿರೆಂದು ನಾನು ನಂಬುತ್ತೇನೆ. ಎಲ್ಲರೂ ಈ ಮೇ ತಿಂಗಳಿನಲ್ಲಿ ನಿಮ್ಮ ಪೋಷಕರಿಗೆ ಪುತ್ರ ಧರ್ಮದ ಕರ್ತವ್ಯವನ್ನು ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.